ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಬಿಂಬಿತಾ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನನ್ನ ಡೈಲಿ ರೂಟೀನಲ್ಲಿ ಕೆಲಸಗಳು ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ರಂಗೋಲಿ ಹಾಕೋದು, ಬಾಗಿಲಿಗೆ ಆ ಥರದ್ದೆಲ್ಲ ಕೆಲಸಗಳನ್ನ ಮಾಡಿಕೊಂಡು ತಿಂಡಿ ಮಾಡೋಣ ಅಂತ ಅಡುಗೆ ರೂಮಿಗೆ ಬಂದು ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಇಡ್ಲಿ ಸಾಂಬಾರಿಗೆ ನಾನು ತೆಂಗಿನಕಾಯಿ, ಟೊಮೊಟೊ, ಈರುಳ್ಳಿ, ಜೀರಿಗೆ, ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ 1 ಲೋಟ ನೀರು ಹಾಕಿ ಉಪ್ಪು ಅರಿಶಿನ ಹಾಕ್ಬಿಟ್ಟು ಒಂದು 2-3 ವಿಷಲ್ ಹಾಕಿಸ್ಕೊಳ್ತೀನಿ. 3 ವಿಷಲ್ಗೆ ಚೆನ್ನಾಗಿ ಬೆಂದಿರುತ್ತೆ. ಈ ರೀತಿ ಬೆಳಗ್ಗೆನೇ ಇಡ್ಲಿ ಸಾಂಬಾರು ಚಟ್ನಿ ಅಂತ ಮಾಡ್ಕೋಬೇಕು ಅಂದರೆ ಬೆಳಿಗ್ಗೆ ಬೇಗನೆ ಎದ್ದೇಳಬೇಕು. ಲೇಟಾಗಿ ಎದ್ದಂತೂ ಮಾಡೋದಕ್ಕಾಗೋದಿಲ್ಲ. ಏನಿದ್ರು ಹಿಂದಿನ ದಿನವೇ ನಾವು ಏನು ತಿಂಡಿ ಮಾಡಬೇಕು ಅಂತೇಳಿ ನಾವು ಡಿಸೈಡ್ ಮಾಡ್ಕೊಂಡು ಮಾಡಿದ್ವಿ ಅಂತ ಅಂದರೆ ಬೇಗ ಎದ್ದು ಇನ್ ಟೈಮ್ ಕರೆಕ್ಟಾಗಿ ನಾವು ಮಾಡ್ಕೋಬೋದು. ಇವಾಗ ನಾನು ಇಡ್ಲಿಗೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಡ್ಲಿ ಎಲ್ಲ ಬೇಯಿಸಿ ನೆಕ್ಸ್ಟ್ ಸಾಂಬಾರು ಕೂಡ ರೆಡಿ ಆದರೆ ಆಮೇಲೆ ನನ್ನ ಮಗನ ಎದ್ದೇಳಿಸಿ ಅವ್ನು ಕೂಡ ಸ್ಕೂಲ್ಗೆ ಹೊರಡ್ಸೋತ್ತಿಗೆ ಸರಿಯಾಗಿಬಿಡುತ್ತೆ ಟೈಮು. ನನ್ನ ಮಗ ತುಂಬ ಇಡ್ಲಿನ ಇಷ್ಟಪಟ್ಟು ತಿಂತಾನೆ. ಮಮ್ಮಿ ಇಡ್ಲಿ ಮಾಡಿ ಮಮ್ಮಿ, ಎಷ್ಟೊಂದು ದಿನ ಆಯಿತು ಮಾಡಿ ಮಾಡಿ ಅಂತಾನೆ. ಇಡ್ಲಿ ಮಾಡಿದ್ರೆ ತುಂಬ ಪ್ರೊಸೀಜರು. ಅಂದರೆ ನನ್ನ ಮಗಳು ಎಚ್ಚರ ಆಗಿಬಿಟ್ರೆ ನನಗೆ ಕೆಲಸ ಮಾಡ್ಕೊಳ್ಳೋ ಸ್ವಲ್ಪ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಓಕೆ, ಇದು ಕೂಡ ನಾನು ವಿಷಲ್ ಹಾಕ್ಸಿದ್ದೆ, ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ನನ್ನ ಮಗಳು ಸೌಂಡ್ ಮಾಡ್ತಿದ್ದಾಳೆ. ನಾನು ಇದು ರುಬ್ಬೋದಕ್ಕೇ ಇದು ತಿಳಿಸಾರು ಪೌಡ್ರ್ ಬರುತ್ತಲ್ವ, ಅದನ್ನು ಹಾಕ್ಕೊಳ್ತೀನಿ ಸ್ವಲ್ಪ. ನಿಮಗೆ ಖಾರ ಏನಾದರೂ ಬೇಕು ಅಂದರೆ ಇದಕ್ಕೆ ಖಾರದ ಪುಡಿನೂ ಕೂಡ ಸೇರಿಸ್ಕೋಬೋದು. ನಾನು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಈ ಸಾಂಬಾರಿಗೆ ಬೇಳೆನೂ ಕೂಡ ಯೂಸ್ ಮಾಡ್ಬೋದು. ಅಂದರೆ ನಾನು ಒಂದು ಟೈಮ್ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ಟೊಮೊಟೊ ಈರುಳ್ಳಿನೇ ಹಾಕಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅದು ರುಬ್ಬಿದ್ದಾದಮೇಲೆ ನಾನೊಂದು ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆನ ಹಾಕಿ ಒಂದು ಚಿಕ್ಕ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಸ್ವಲ್ಪ ಇಂಗು ಕೂಡ ಯೂಸ್ ಮಾಡ್ಬೋದು. ನಾನು ಬೆಳ್ಳುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ 1-2 ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಕರ್ಬೇವು ಸೊಪ್ಪಿದ್ರೆ ಕರ್ಬೇವು ಸೊಪ್ಪು ಹಾಕ್ಕೋಬೇಕು. ನಾನು ಇರಲಿಲ್ಲ, ಹಾಗಾಗಿ ಮೆಣಸಿನ್ಕಾಯಿ ಮಾತ್ರ ಇದಿಷ್ಟು ಮಾತ್ರ ಒಗ್ಗರಣೆಗೆ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ಗೋಲ್ಡನ್ ಕಲರ್ ಬಂದಮೇಲೆ ನಾನೇನು ಮಸಾಲೆ ರುಬ್ಬಿರ್ತೀನಲ್ವ ಅದನ್ನು ಹಾಕ್ಕೊಳ್ತೀನಿ. ಟೊಮೊಟೊ ಈರುಳ್ಳಿ ಎಲ್ಲ ರುಬ್ಬಿದ್ನಲ್ವ ಬೇಯಿಸಿ, ಅದನ್ನು ಹಾಕ್ಕೊಳ್ತೀನಿ. ನನ್ನ ಮಗಳು ಮಾತಾಡೋಕ್ಕೆ ಬಿಡ್ತಾಯಿಲ್ಲ, ಸೌಂಡ್ ಮಾಡ್ತಾನೆ ಇದ್ದಾಳೆ. ನಾನು ಮಾತಾಡ್ತಿದ್ದೀನಲ್ಲ, ಅದಕ್ಕೆ ಅವಳು ಮಾತಾಡೋಕ್ಕೆ ಟ್ರೈ ಮಾಡೋದು, ಹಾಗೆ ಮಾಡ್ತಾಳೆ. ಇವಾಗ ಇದನ್ನೆಲ್ಲ ಹಾಕಿದ ಮೇಲೆ ನಮಗೆ ಎಷ್ಟು ನೀರು ಬೇಕು, ಸಾಂಬಾರು ಎಷ್ಟು ಬೇಕು ಅಷ್ಟು ತೆಳುವಾಗಿ ಮಾಡ್ಕೋಬೇಕು. ತೀರಾ ಗಟ್ಟಿನೂ ಬೇಡ, ತೀರಾ ತೆಳುವೂ ಬೇಡ. ಹಾಗಾಗಿ ಮೀಡಿಯಮ್ ಆಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇದು ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರು ಸೇರಿಸ್ಕೊಂಡು ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನೀವು ಮಿಕ್ಸಿ ರುಬ್ಬುವಾಗ ಮಸಾಲೆ ರುಬ್ತೀರಲ್ಲ, ಆವಾಗ ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ಯೂಸ್ ಮಾಡ್ಕೋಬೋದು. ನಾನು ಟೊಮೊಟೊನೇ ಜಾಸ್ತಿ ಹಾಕಿರೋದ್ರಿಂದ ಹುಣಸೆಹಣ್ಣನ್ನ ಹಾಕ್ತಾಯಿಲ್ಲ. ಇವಾಗ ಇದಕ್ಕೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ. ಅಂದರೆ ಸಪ್ಪೆ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ವಿ ಬೇಯುವಾಗ. ಇವಾಗ ಸ್ವಲ್ಪ ನೋಡಿಬಿಟ್ಟು ಸ್ವಲ್ಪನೇ ಹಾಕ್ಕೋಬೇಕು. ಇವಾಗ ಇದು ಸಾಂಬಾರು ಕುದಿಯುವ ಟೈಮಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಈ ಮದುವೆ ಆದಮೇಲೆ ಜವಾಬ್ದಾರಿಗಳನ್ನೋದು ಜಾಸ್ತಿನೇ. ಅದರಲ್ಲಿ ಈ ಮಕ್ಕಳುಗಳನ್ನ ನೋಡ್ಕೊಳ್ಳೋದು, ಅವ್ರಿಗೆ ಇಷ್ಟ ಆಗಿದಂಥ ಅಡುಗೆಗಳು ಮಾಡ್ಕೊಳ್ಳೋದು, ಈ ಥರ ಹೆಣ್ಮಕ್ಳು ಎಷ್ಟು ಹುಷಾರಾಗಿದ್ರೂ ಸಾಲದು ಅಂತಲೇ ಹೇಳ್ಬೋದು. ಎಷ್ಟು ಅಡುಗೆಗಳು ಮಾಡಿದ್ರೂ ಬೇರೆ ಬೇರೆ ಥರ ಏನಾದರೂ ಅಡುಗೆ ಮಾಡಿ ಇದನ್ನೇ ಮಾಡ್ತಿದ್ದೀಯಾ ಅನ್ನೋ ಥರ ಅನಿಸ್ತಾ ಇರುತ್ತೆ. ಅಂದರೆ ಮನೇಲಿ ಕೆಲವು ಸಲ ಹೇಳ್ತಾ ಇರ್ತಾರಲ್ವ, ಹಾಗಾಗಿ. ಇಡ್ಲಿನೂ ಕೂಡ ರೆಡಿ ಆಯಿತು. ನನ್ನ ಮಗನಿಗೆ ಇಡ್ಲಿನ ಹಾಕಿ ಸಾಂಬಾರು ಕೂಡ ಹಾಕ್ಕೊಟ್ಟು ಅವನು ತಿಂಡಿ ತಿಂತಾ ಇದ್ದಾನೆ. ನಾನು ಅವನಿಗೆ ಬಾಕ್ಸಿಗೆ ಲಂಚ್ಗೆ ಹಾಕ್ಬಿಡೋಣ ಅಂತ ಲಂಚ್ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಟೈಮ್ ಆಗೋದ್ರೊಳಗಡೆ ಎಲ್ಲ ಮುಗಿಸ್ಕೋಬೇಕು. ನೆಕ್ಸ್ಟ್ ನನ್ನ ಮಗಳಿಗೂ ಕೂಡ ಊಟ ರೆಡಿ ಮಾಡಬೇಕು. ನನಗೂ ತಿಂಡಿ ತಿಂದು ನನ್ನ ಕೆಲಸಗಳು ಮುಗಿಸ್ಕೋಬೇಕಲ್ವ, ಹಾಗಾಗಿ ಬೇಗ ಬೇಗ ಮಾಡಿಕೊಳ್ಳೇಬೇಕು. ಯಾರ ಮೇಲೂ ಡಿಪೆಂಡ್ ಆಗ್ದಲೇ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೋಬೇಕು. ಚೆನ್ನಾಗಿ ಸ್ಟ್ರಾಂಗ್ ಆಗಿರಬೇಕು, ಕ್ಲಿಯರ್ ಮೈಂಡ್ ಆಗಿರಬೇಕು ಅಂತಲೇ ನಾನು ಹೇಳೋದು. ಬೇರೆಯವ್ರಿಗೋಸ್ಕರ ಮೆಚ್ಚೋಕ್ಕೋಸ್ಕರ ನಾವು ಕೆಲಸ ಮಾಡೋಕ್ಕಾಗಲ್ಲ. ನಮಗೋಸ್ಕರ ನಾವು ಮಾಡಬೇಕು. ಇಂಡಿಪೆಂಡೆಂಟಾಗಿದ್ದು ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋದ್ರಲ್ಲಿ ಏನೋ ಒಂದು ತೃಪ್ತಿ ಇರುತ್ತೆ. ಸೊ
ಹ್ಯಾಪಿಯಿಂದ ಲೈಫ್ ಲೀಡ್ ಮಾಡ್ಕೊಂಡು ಹೋಗಬೇಕಷ್ಟೆ. ಓಕೆ, ಮಗನೂ ಕೂಡ ಸ್ಕೂಲ್ಗೆ ರೆಡಿಯಾಗಿ ಸ್ಕೂಲ್ಗೆ ಹೋದ. ಅದಾದಮೇಲೆ ನಾನು ಹಸ್ಬೆಂಡ್ಗೆ ತಿಂಡಿ ಹಾಕ್ಕೊಟ್ಟು ಅವ್ರಿಗೆ ತಿಂಡಿ ಹಾಕ್ಕೊಟ್ಟಿದ್ದೀನಲ್ಲ, ಅದಕ್ಕೆ ಅವಳು ಕೂಡ ಅಲ್ಲೋಗಿ ನಿಂತ್ಕೊಂಡು ತಿಂಡಿ ಕೊಡಿ ಅಂತ ನಿಂತ್ಕೊಂಡಿದ್ದಾಳೆ. ಓಕೆ, ಅಲ್ಲಿಂದ ಬಂದ್ಬಿಟ್ಟು ನೋಡಿ, ಇಲ್ಲಿ ಒಂದು ನಿಮಿಷನೂ ಸುಮ್ಮನಿರಲ್ಲ. ರಿಮೋಟ್ ಕೆಳಗಡೆ ಬೀಳಿಸಿದ್ದಾಳೆ, ಅದು ಓಪನ್ ಆಗಿಬಿಟ್ಟಿದೆ. ಇವಾಗ ಎದ್ದು ನಿಂತ್ಕೊತಾಳೆ, ಹಾಗಾಗಿ ಚೇರ್ ಮೇಲೆ ಇಟ್ಟಿದ್ದು ರಿಮೋಟ್ನು ಕೂಡ ಬಿಡಲ್ಲ. ಅಂದರೆ ಏನು ಅವಳ ಕೈಗೆ ಸಿಕ್ಕಂಗೆ ಏನು ಇಡಬಾರ್ದು. ಅದು ಸಿಕ್ತು ಅಂದರೆ ಈ ಥರ ಅದರೊಳಗಡೆ ಏನಿದೆ ನೋಡಿ ಓಪನ್ ಮಾಡಿ ಆಗಲೇ ಶೆಲ್ನೆಲ್ಲ ತೆಗಿತಿದ್ದಾಳೆ. ಏನು ಸಿಗಬಾರ್ದು ಅವಳ ಕೈಗೆ. ನೋಡಿ ಕಿತ್ಕೊಂಡೆ ಅಂತೇಳಿ ಇವಾಗ ಅಳಕ್ಕೆ ಶುರು ಮಾಡ್ತಾ ಇದ್ದಾಳೆ. ಅವಳಿಗೆ ಸಮಾಧಾನ ಮಾಡೋದೇ ನನಗೆ ಒಂದು ಟಾಸ್ಕ್ ಇದ್ದಂಗೆ ನನಗೆ ಮನೇಲಿ. ಇವತ್ತು ಬಂದು ಮಗಳಿಗೆ ನಾನು ದಾಲ್ ಕಿಚಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಕ್ಯಾರೆಟ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ನ ಸಿಪ್ಪೆ ತೆಗೆದು ಈ ಥರ ನಾನು ತುರಿದು ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಒಂದು ಬಟ್ಲಿಗೆ ನೀರು ಹಾಕ್ಕೊಂಡು ಅದಕ್ಕೆ ಹೆಸ್ರು ಬೇಳೆನ ಹಾಕ್ತಾಯಿದ್ದೀನಿ. ವಾಶ್ ಮಾಡಿ ಅದಕ್ಕೆ ಒಂದು ಸ್ಪೂನಷ್ಟು ಅಕ್ಕಿನ ಹಾಕ್ತಾಯಿದ್ದೀನಿ. ಚೂರು ತುಪ್ಪ ಯೂಸ್ ಮಾಡ್ತೀನಿ. ಇವಾಗ ಇದನ್ನು ಮಾಡೋದು ಹೇಗೆ ಅಂತ, ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ತುಪ್ಪ ಹಾಕಿ, ನಾನು ಏನು ನೆನೆಸಿ ಇಟ್ಟಿದ್ದೆ ಅಲ್ವಾ, ತೊಳೆದಿಟ್ಟಿದ್ದೆ, ಆ ಹೆಸ್ರು ಬೇಳೆನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಕ್ಯಾರೆಟ್ ತುರಿದಿದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ನಾನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆದರೆ ಸಾಕು. ಅದಾದಮೇಲೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಇದಾದಮೇಲೆ ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಕಡಿಮೆನೂ ನೀರು ಹಾಕ್ಕೊಬೇಡಿ, ತಳ ಸೀದ್ಬಿಡುತ್ತೆ. ಹಾಗಾಗಿ ಒಂದು 4 ವಿಷಲ್ ಹಾಕ್ಸಿದ್ದೆ, ಬೆಂದಿದೆ ಚೆನ್ನಾಗಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನಾನು ಮಗಳಿಗೆ ತಿನ್ನಿಸ್ತಾ ಇದ್ದೀನಿ. ನೋಡಿ ತಿಂತಾ ಇದ್ದಾಳೆ. ನಾನು ಅದನ್ನು ರುಬ್ಬಿಲ್ಲ, ಹಾಗೇ ಸ್ಮ್ಯಾಶ್ ಮಾಡಿ ತಿನ್ನಿಸ್ತಾ ಇದ್ದೀನಿ. ತೀರಾ ಗಟ್ಟಿ ಆಯಿತು, ನುಂಗೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಬಿಸಿನೀರನ್ನ, ಕಾಯಿಸಿರೋ ನೀರನ್ನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಈ ಥರ ತೆಳು ಮಾಡಿಕೊಂಡು ನಾವು ಕೂಡ ತಿನ್ನಿಸ್ಬೋದು. ನೋಡಿ, ಆಟ ಆಡಿಕೊಂಡು ವಾಕರಲ್ಲಿ ಕೂರಿಸ್ತೀನಿ ನಾನು ತಿಂಡಿ ತಿನ್ನಿಸುವಾಗ ಯಾವಾಗಲೂ ಕೂಡ. ಇಲ್ಲಾಂದರೆ ಅವಳು ಊಟ ಮಾಡಿಸ್ಕೊಳ್ಳೋದೇ ಇಲ್ಲ ಅದರಿಂದ. ಓಕೆ, ನಾನು ಕೂಡ ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೇಲಿ ಪಪ್ಪಾಯ ಇತ್ತು, ಅದರಿಂದಾಗಿ ಫೇಶಿಯಲ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಮನೇಲೇ. ಪಪ್ಪಾಯ ನಮ್ಮ ಸ್ಕಿನ್ನ ಬ್ರೈಟ್ ಕೂಡ ಮಾಡುತ್ತೆ, ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಾನು ಪಪ್ಪಾಯನ ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಹಾಲನ್ನ ಹಾಕ್ತಾಯಿದ್ದೀನಿ. ನಿಮ್ಗೇನಾದರೂ ಹಾಲು ಇರಲಿಲ್ಲ ಅಂತ ಅಂದರೆ ನೀವು ಮಿಲ್ಕ್ ಪೌಡರ್ನ ಯೂಸ್ ಮಾಡ್ಕೋಬೋದು. ಫಸ್ಟ್ ಸ್ಟೆಪ್ ಏನು ಅಂತ ಅಂದರೆ ಕ್ಲೆನ್ಸಿಂಗ್ನ ಮಾಡ್ಕೋಬೇಕು ಫೇಸ್ಗೆ. ಫೇಸಲ್ಲಿ ಮೇಕಪ್ ಏನೂ ಇರಬಾರ್ದು. ಪಪ್ಪಾಯ ನಮ್ಮ ಸ್ಕಿನ್ನ ಬ್ರೈಟ್ ಕೂಡ ಮಾಡುತ್ತೆ, ಹಾಗೆ ಡಲ್ನೆಸ್ ಅನ್ನೋದನ್ನ ಹೋಗಿಸುತ್ತೆ. ಅದರಿಂದ ನಮ್ಮ ಸ್ಕಿನ್ನನ್ನು ತುಂಬ ಬ್ರೈಟ್ ಮಾಡುತ್ತೆ. ನೆಕ್ಸ್ಟ್ ಇದರಲ್ಲಿ ಹಾಲನ್ನ ಯೂಸ್ ಮಾಡ್ತಾ ಇದ್ದೀವಿ ಕ್ಲೆನ್ಸಿಂಗ್ಗೆ. ಈ ಕ್ಲೆನ್ಸಿಂಗ್ ಹಾಲನ್ನ ಯೂಸ್ ಮಾಡೋದ್ರಿಂದ ವಿಟಮಿನ್ ಮಿನರಲ್ಸ್ ಇರೋದ್ರಿಂದ ಸ್ಕಿನ್ನ ಗ್ಲೋ ಮಾಡುತ್ತೆ. ಗ್ಲೋ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಕ್ಲೆನ್ಸಿಂಗ್ ಎಲ್ಲ ಆದಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ನೀವು ನೋಡ್ಬೋದು ಎಷ್ಟು ಚೇಂಜಸ್ ಆಗಿದೆ ಅಂತ. ಆಗಲೇ ನಾನು ಪಪ್ಪಾಯ ಯಾವಾಗಲಾದರೂ ಪಪ್ಪಾಯ ಇದ್ದಾಗ ನಾನು ಫೇಶಿಯಲ್ ಮಾಡಿಕೊಡ್ತಾ ಇರ್ತೀನಿ. ಇದನ್ನು ಮಾಡಿ ತುಂಬ ದಿನಗಳೇ ಆಗೋಗಿತ್ತು, ಅದರಿಂದ ಇವತ್ತು ಪಪ್ಪಾಯ ಇತ್ತಲ್ಲ ಮನೇಲಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಫೇಶಿಯಲ್ನ. ನೆಕ್ಸ್ಟ್ ಸ್ಟೆಪ್ ಬಂದು ಸ್ಕ್ರಬ್ಬಿಂಗ್ ಮಾಡೋದಕ್ಕೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟು, ಹಾಗೆ ಒಂದು 1/4 ಸ್ಪೂನಷ್ಟು ಸಕ್ಕರೆ, ಇದಕ್ಕೆ ನಾನು ಎಷ್ಟು ನಮಗೆ ಫೇಸಿಗೆ ಎಷ್ಟು ಬೇಕೋ ಅಷ್ಟು ಪಪ್ಪಾಯ ಪ್ಯೂರಿನ ಹಾಕ್ಕೊಳ್ತಾ ಇದ್ದೀನಿ. ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೂರೂ ಚೆನ್ನಾಗಿ ಮಿಕ್ಸ್ ಆದರೆ ನಮ್ಮ ಫೇಸಿಗೆ ಹಚ್ಕೊಳ್ಳೋಕ್ಕೂ ಕೂಡ ಚೆನ್ನಾಗಾಗುತ್ತೆ. ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ನಾವು ನಮ್ಮ ಫೇಸಿಗೆ ಹಚ್ಕೋಬೇಕು. ರಿಂಕಲ್ಸ್ನ ಕಡಿಮೆ ಮಾಡುತ್ತೆ, ಸ್ಕಿನ್ನ ಮಾಯ್ಶ್ಚರೈಸ್ ಮಾಡುತ್ತೆ, ಪಿಂಪಲ್ಸ್ ಕೂಡ ಹೋಗುತ್ತೆ. ಅದರಿಂದ ನಾವು ಪಪ್ಪಾಯ ಫೇಶಿಯಲ್ ತುಂಬಾ ನಮ್ಮ ಸ್ಕಿನ್ಗೆ ಒಳ್ಳೆಯದು ಅಂತಲೇ ಹೇಳ್ತೀನಿ. ವಾರದಲ್ಲಿ ಒಂದು 2 ಸಲ ಅಥವಾ 1 ಸಲ 2 ಸಲ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು ಪಪ್ಪಾಯನ. ಸಿಂಪಲ್ಲಾಗಿ ರೆಡಿ ಆಗಬೇಕು ಅಂದಾಗ, ಹಬ್ಬ ಹುಣ್ಣಿಮೆಗಳಿದ್ದಾಗ ನಾವು ಈ ಥರ ಒಂದು ಫೇಶಿಯಲ್ ಮಾಡ್ಕೋಬೋದು. ಪಾರ್ಲರ್ಗೆ ಹೋಗಬೇಕು ಅಂತೇನಿಲ್ಲ, ಮನೇಲೇ ಕೂಡ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ತೀನಿ ನಾನು. ನನ್ನ ಮಗಳು ಮಾತಾಡೋದಕ್ಕೆ ಬಿಡ್ತಾಯಿಲ್ಲ, ಕೂಗಿ ಇಡ್ತಿದ್ದಾಳೆ. ನಾನು ಮಾತಾಡ್ತಿದ್ದೀನಿ ಅಂದರೆ ಅವಳನ್ನ ನಾನು ಮಾತಾಡಿಸ್ತಿದ್ದೀನಿ ಅನ್ನೋ ಥರ ಅವಳು ನನಗೆ ರೆಸ್ಪಾನ್ಸ್ ಮಾಡ್ತಾ ಇರೋದು ಹಾಗೆ. ಓಕೆ, ಇದನ್ನು ನೀಟಾಗಿ ನಾವು ಸ್ಕ್ರಬ್ಬಿಂಗ್ ಮಾಡಿಕೊಂಡು
ನಮಗೆ ಎಲ್ಲೆಲ್ಲಿ ಡಾರ್ಕ್ ಅಂತ ಅನಿಸುತ್ತೆ ಈ ಸ್ಕಿನ್ನು, ಈ ಗದ್ದದ ಹತ್ರ ಮತ್ತು ಕಣ್ಣು ಕೆಳಗಡೆ, ನಮ್ಮ ಹಣೆ ಹತ್ರ ಅಲ್ಲೆಲ್ಲ ನೀಟಾಗಿ ನಾವು 2 ಕೈಲೂ ನೀಟಾಗಿ ಮಸಾಜ್ ಟೈಪು ನೀಟಾಗಿ ಮಾಡ್ಕೋಬೇಕು, ಸ್ಕ್ರಬ್ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಒಣಗಬೇಕು. ನಮಗೆ ಸ್ಕ್ರಬ್ಬಿಂಗ್ ಮಾಡ್ಕೊಂಡಾದಮೇಲೆ ಅದು ಡ್ರೈ ಆದಮೇಲೆ ನಾವು ಇದನ್ನು ವಾಶ್ ಮಾಡಬೇಕು. ಈ ರೀತಿ ನಮಗೆ ನಾವೊಂದು ಸ್ವಲ್ಪ ಟೈಮ್ನ ಕೊಟ್ಕೊಂಡ್ವಿ ಅಂದಾಗ ನಮ್ಮ ಮನಸ್ಸಿಗೆ ಏನೋ ಒಂದು ಸಮಾಧಾನ, ಖುಷಿ ಅನ್ನೋದಿರುತ್ತೆ. ನೆಕ್ಸ್ಟ್ ನಾವೊಂದು ಏನೋ ಒಂದು ಕೆಲಸ ಮಾಡ್ತೀವಂದ್ರೆ ಅದು ಒಂದು ಮೋಟಿವೇಶನ್ ಆದಂಗೆ ಅನಿಸುತ್ತೆ ನಮಗೇನೆ. ನೆಕ್ಸ್ಟ್ ಈ ಕೆಲಸ ಮಾಡೋಣ, ಒಂದು ಆ್ಯಕ್ಟಿವ್ನೆಸ್ ಅನ್ನೋದು ನಮಗೆ ಬಂದುಬಿಡುತ್ತೆ. ನೋಡಿ, ನಾನು ಫೇಸ್ ವಾಶ್ ಕೂಡ ಮಾಡ್ಕೊಂಡು ಬಂದೆ. ನೆಕ್ಸ್ಟ್ ಸ್ಟೆಪ್ ಒಂದು ಮಸಾಜಿಂಗ್ ಕ್ರೀಮ್, ಅಂದರೆ ನಾವು ಮುಖಕ್ಕೆ ಮಸಾಜ್ ಮಾಡಬೇಕು ನೀಟಾಗಿ. ನಾವೀಗೇನು ಸ್ಕ್ರಬ್ ಮಾಡಿರ್ತೀವಿ ಆವಾಗ ನಮ್ಮದು ಓಪನ್ ಪೋರ್ಸ್ಗಳೆಲ್ಲ ಸ್ವಲ್ಪ ಓಪನ್ ಆಗಿರುತ್ತೆ, ಸೆಲ್ಸ್. ಅದರಿಂದ ಅದನ್ನು ನಾವು ಮಸಾಜ್ ಟೈಪ್ ಮಾಡಬೇಕು. ನಾನು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ಜೇನುತುಪ್ಪ, ಪಪ್ಪಾಯನ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮಸಾಜಿಂಗ್ ಮಾಡ್ಕೊತಾ ಇರೋದು. ನೀವು ಕಡಲೆ ಹಿಟ್ಟಿಲ್ಲ ಅಂತ ಅಂದರೆ ಮುಲ್ತಾನ್ ಮಟ್ಟಿ ಪೌಡ್ರ್ ಸಿಗುತ್ತಲ್ವ, ಅದನ್ನು ನೀವು ಹಾಕೋಬೋದು. ಇದ್ರ ಜೊತೆಗೆ ನೀವು ಅಲೋವೆರಾ ಜೆಲ್ನು ಕೂಡ ಹಾಕೋಬೋದು. ನಾನು ಅಲೋವೆರಾ ಜೆಲ್ ಯೂಸ್ ಮಾಡ್ತಾ ಇಲ್ಲ. ನೀವು ಮನೇಲಿದ್ದರೆ ಯೂಸ್ ಮಾಡಿ. ಮೊಡವೆಗಳೇನಾದ್ರು ಇದ್ದರೆ ಅದನ್ನು ಕೂಡ ಅದು ಹೋಗ್ಸೋಕ್ಕೆ ಹೆಲ್ಪ್ ಮಾಡುತ್ತೆ. ನನ್ನ ಫೇಸಲ್ಲಿ ಆ ಥರ ಮೊಡವೆ ಏನಿಲ್ಲ, ಹಾಗಾಗಿ ನಾನು ಅಲೋವೆರಾ ಜೆಲ್ ಯೂಸ್ ಮಾಡಿಲ್ಲ. ಈ ಫೇಶಿಯಲ್ ಬಂದು ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ಒಳ್ಳೆಯದು. ಹಾಗೆಯೇ ನಮ್ಮ ಸ್ಕಿನ್ನಲ್ಲಿ ಏನು ಡಾರ್ಕ್ನೆಸ್ ಇರುತ್ತೆ ಅದನ್ನು ಕೂಡ ನಮಗೆ ಬ್ರೈಟ್ ಅನ್ನೋದನ್ನ ಮಾಡುತ್ತೆ. ಈ ಸನ್ ಟ್ಯಾನ್ ಇರ್ಬೋದು, ಮತ್ತು ಡಾರ್ಕ್ ಸರ್ಕಲ್ ಇರ್ಬೋದು, ಈ ಥರದ್ದೆಲ್ಲನೂ ಕೂಡ ಇದು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಇದನ್ನೆಲ್ಲ ಹೋಗ್ಸೋದಕ್ಕೆ. ನಾನು ಯೂಸ್ ಮಾಡ್ತಾನೇ ಇರ್ತೀನಿ. ಟೈಮ್ ಸಿಗದಿಲ್ಲದಕ್ಕೆ ಯೂಸ್ ಮಾಡಿಲ್ಲ ನಾನು ಪಪ್ಪಾಯನ. ಈ ಮಸಾಜಿಂಗ್ ಏನು ಅಂದರೆ ನಮ್ಮ ಸೆಲ್ಸ್ ಏನಿರುತ್ತೆ ನಮ್ಮದು ಸ್ಕಿನ್ನಲ್ಲಿ ಫೇಸಿಂದು, ಈ ಸ್ಕ್ರಬ್ಬಿಂಗ್ ಎಲ್ಲ ಮಾಡಿ ಆದಮೇಲೆ ಇದು ಹಚ್ಕೊಳ್ತಾ ಇದ್ದೀವಲ್ವ, ಅದು ಸೆಲ್ಸ್ನ ನಾವು ರೀಜನ್ರೇಟ್ ಮಾಡುತ್ತೆ. ನಮ್ಮ ಮುಖದಲ್ಲಿ ಏನು ಡರ್ಟ್ ಅನ್ನೋದಿರುತ್ತೆ ಅದನ್ನೆಲ್ಲ ತೆಗೆಯುತ್ತೆ. ಅದರಿಂದ ಇದು ತುಂಬ ವರ್ಕ್ ಆಗುತ್ತೆ ಅಂತಲೇ ಹೇಳ್ತೀನಿ. ಈ ಫೇಸ್ ಪ್ಯಾಕ್ ಬಂದು ನಮಗೆ ಫೇಸ್ನ ಗ್ಲೋ ಮಾಡುತ್ತೆ ಚೆನ್ನಾಗಿ. ಅದರಿಂದ ಯೂಸ್ ಮಾಡ್ಬೋದು. ಆಯಿಲ್ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು, ಕಾಂಬಿನೇಷನ್ ಸ್ಕಿನ್ ಆಲ್ ಟೈಪ್ ಇರೋರು ಕೂಡ ಯೂಸ್ ಮಾಡ್ಬೋದು. ಇದನ್ನು ಏನು ಪ್ರಾಬ್ಲಮ್ ಏನಿಲ್ಲ, ಹೋಮ್ ರೆಮಿಡಿಲಿ ಇದು. ನಾನು ಮನೇಲಿ ಏನಾದರೂ ಈಗ ಹಸಿ ಹಾಲಿದ್ರೆ ಹಸಿ ಹಾಲನ್ನೇ ನಾನು ಫೇಸಿಗೆ ಅಪ್ಲೈ ಮಾಡ್ತೀನಿ, ಕ್ಲೆನ್ಸಿಂಗ್ ಟೈಪು. ಇಲ್ಲಾಂದರೆ ಟೊಮೊಟೊ ಅದನ್ನು ಯೂಸ್ ಮಾಡ್ತಾಯಿರ್ತೀನಿ, ಟೊಮೊಟೊ ಸಕ್ಕರೆ ಹಾಕಿ ಯೂಸ್ ಮಾಡ್ತಾಯಿರ್ತೀನಿ. ಆ ಥರ ಏನಾದರೂ ಒಂದು ನನ್ನ ಫೇಸಿಗೆ ಅಪ್ಲೈ ಮಾಡ್ತಾ ಇರ್ತೀನಿ. ಬಟ್ ಈ ಥರ ಲಾಂಗ್ ಪ್ರೊಸೀಜರ್ ಇರೋಂಥ ಫೇಶಿಯಲ್ಗಳನ್ನ ಟ್ರೈ ಮಾಡೋದಕ್ಕೆ ಸಮಯ ಸಿಗ್ತಾ ಇರಲಿಲ್ಲ. ಸೊ ಆದಷ್ಟು ಟ್ರೈ ಮಾಡಿ ಮಾಡಿಕೊಂಡೆ ಇವತ್ತು. ಫೇಸಲ್ಲೂ ಚೆನ್ನಾಗಿ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೇಂಜಸ್ ಕಾಣಿಸ್ತಿದೆ ಅಂತ ಹೇಳಿ. ಓಕೆ, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.